ಘಾತಕರ ಭಂಗ. ಹಿಂದೆ ಕುಂತಲ ದೇಶವನ್ನು ಆಳಿಕೊಂಡಿದ್ದ ರವಿವರ್ಮ ರಾಜನ ಆಸ್ಥಾನದಲ್ಲಿ ಕೋಶಾಧಿಕಾರಿ ಪದವಿಯೊಂದು ಖಾಲಿಯಾಯಿತು. ಆ ಪದವಿಗೆ ತಕ್ಕವನಾರೆಂದು ರಾಜನು ಆಲೋಚನೆ ಮಾಡುವ ಸಂಗತಿ ರಾಣಿಗೆ ಗೊತ್ತಾಯಿತು. ಅವಳು ಆ ದೊಡ್ಡ ಪದವಿಯನ್ನು ತನ್ನ ತಮ್ಮನಿಗೆ ಕೊಡಿಸಬೇಕೆಂಬ ಉದ್ದೇಶವುಳ್ಳವಳಾಗಿ ರಾಜನೊಂದಿಗೆ ಅವನ ಗುಣಗಳನ್ನು ಕುರಿತು ಹೊಗಳುತ್ತಾ, ಕೋಶಾಧಿಕಾರವೆಂದರೆ ಹಣದ ನಡುವಿನ ಕೆಲಸ. ನಮ್ಮವನೇ ಇದ್ದು ಬಿಟ್ಟರೆ ನಂಬುಗೆಯಾಗಿರುತ್ತಾನೆ ಎಂದಳು. ರಾಜನಿಗೆ ಅದು ಇಷ್ಟವಿರಲಿಲ್ಲ. ನಾಳೆ ಧನಾಗಾರದ ಲೆಕ್ಕದಲ್ಲಿ ಹೆಚ್ಚು ಕಡಿಮೆಗಳು ಬಂದರೆ ಭಾವ ಮೈದುನನೊಂದಿಗೆ ತಕರಾರು ಮಾಡಬೇಕಾಗಿ ಬಂದೀತಷ್ಟೆ. ಹೀಗೆ ಯೋಚಿಸಿ ರಾಜನು ನೋಡುತ್ತೇನೆ ಎಂದಷ್ಟೇ ಹೇಳಿ ಸುಮ್ಮನಾದನು. ಮಾರನೇ ದಿನ ಸೇನಾಧಿಪತಿ ರಾಜನನ್ನು ಸಂಧಿಸಿ, ಮಹಾರಾಜರೇ, ನನ್ನ ತಮ್ಮನು ಚೆನ್ನಾಗಿ ಓದಿಕೊಂಡಿದ್ದಾನೆ. ಆದರೆ ಅವನಿಗೆ ಯುದ್ಧ ವಿದ್ಯೆಗಳಾವುದೂ ಹಿಡಿಸಲಿಲ್ಲ. ತಾವು ಅವನಿಗೆ ಕೋಶಾಧಿಕಾರಿ ಪದವಿಯನ್ನು ದಯಪಾಲಿಸಿದರೆ ಸೇನಾಧಿಪತಿಯಾಗಿ ನಾನು ಕೋಶಾಧಿಕಾರಿಯಾಗಿ ಅವನು ತಮಗೆ ಸೇವೆ ಮಾಡುವ ಅವಕಾಶ ಬಲವಾಗುತ್ತದೆ ಎಂದನು. ರಾಜನಿಗೆ ಅದು ಇಷ್ಟವೆನಿಸಲಿಲ್ಲ. ಈತ ಸೇನಾಧಿಪತಿಯಾಗಿಯೂ ತಮ್ಮನು ಕೋಶಾಧಿಕಾರಿಯಾಗಿಯೂ ಇದ್ದು ಬಿಟ್ಟರೆ ಆ ಸ್ಥಾನದಲ್ಲಿ ಅವರಿಗೆ ಯಾವ ಹಂಗೂ ಇಲ್ಲದಂತಾದೀತು. ಅದರ ಮೇಲೆ ಸೈನ್ಯವನ್ನೂ ಧನವನ್ನೂ ಇಬ್ಬರು ಸೋದರರ ವಶಕ್ಕೆ ಕೊಟ್ಟ ಹಾಗೆ ಸರಿ. ಅದು ತುಂಬಾ ಅಪಾಯ. ಯೋಚಿಸಿ ಹೇಳುತ್ತೇನೆನ್ಮ. ರಾಜನ ಅವನನ್ನು ಕಳುಹಿಸಿಬಿಟ್ಟನು. ಹೀಗಿರುವಾಗ ವಿಷ್ಣು ಶರ್ಮನೆಂಬ ಯುವಕನು ರಾಜದರ್ಶನಕ್ಕೆ ಬಂದು, ಮಹಾಪ್ರಭುಗಳೇ, ನಾನು ಗಣಿತಶಾಸ್ತ್ರದಲ್ಲಿ ಹೇಳಿಕೊಳ್ಳುವಷ್ಟು ಪ್ರಾವೀಣ್ಯತೆ ಸಂಪಾದಿಸಿದ್ದೇನೆ. ತಾವು ನನ್ನನ್ನು ಪರೀಕ್ಷಿಸಿ ಆ ಸ್ಥಾನದಲ್ಲಿ ಏನಾದರೊಂದು ಉದ್ಯೋಗ ಕೊಡಿಸಬೇಕೆಂದು ಪ್ರಾರ್ಥನೆ ಎಂದನು. ರವಿವರ್ಮರಾಜನು ವಿಷ್ಣು ಶರ್ಮನನ್ನು ಅನೇಕ ವಿಧವಾಗಿ ಪರೀಕ್ಷಿಸಿ ತೃಪ್ತನಾಗಿ ಅವನನ್ನೇ ಕೋಶಾಧಿಕಾರಿ ಪದವಿಗೆ ನೇಮಿಸಿದನು. ಆ ಜಾನು ಹೀಗೆ ಯಾವನೋ ಒಬ್ಬನನ್ನು ನೇಮಿಸಿದುದನ್ನು ನೋಡಿ ರಾಣಿ, ಸೇನಾಧಿಪತಿ ಕೋಪಗೊಂಡರು. ಕೆಲವು ದಿನಗಳು ಕಳೆದ ಮೇಲೆ ರಾಣಿ ರಾಜನೊಂದಿಗೆ, ನೀವು ಕೋಶಾಧಿಕಾರಿಯಾಗಿ ನಿಯಮಿಸಿದ ವಿಷ್ಣು ಶರ್ಮನು ಬಹಳ ಯೋಗ್ಯನೆಂದು ನಂಬುಗೆಗೆ ತಕ್ಕವನೆಂದು ನೀವು ತಿಳಿದದು ಸುಳ್ಳಾಗಿ ಹೋಯಿತು. ಅವನೊಬ್ಬ ಲಂಚಕೋರ. ಈ ದಿನ ಸ್ವಲ್ಪ ಮೊದಲು ಉದ್ಯೋಗ ಕೇಳಿ ಬಂದ ಒಬ್ಬನಿಂದ 1000 ವರಹಗಳನ್ನು ಲಂಚ ತೆಗೆದುಕೊಂಡಿದ್ದಾನೆಂದು ನನಗೆ ಗೊತ್ತಾಗಿದೆ. ಬೇಗನೆ ಪರೀಕ್ಷೆ ಮಾಡಿಬಿಡಿ. ಅವನು ಮನೆಗೆ ಹೋಗುವಾಗ ಆ ಧನವನ್ನು ತೆಗೆದುಕೊಂಡು ಹೋಗಿಬಿಡುತ್ತಾನೆ. ಬೇಕಿದ್ದರೆ ಹೋಗಿ ಪರೀಕ್ಷೆ ಮಾಡಿಬಿಟ್ಟರೆ ಇರಬೇಕಾದ ಮೊತ್ತಕ್ಕಿಂತ 1000 ವರಹ ಹೆಚ್ಚಾಗಿರಲೇಬೇಕು ಎಂದಳು. ರಾಣಿ ಮಾತು ಕೇಳಿ ರಾಜನು ಆಗಿಂದಾಗಲೇ ಕೋಶಾಗಾರಕ್ಕೆ ಹೋಗಿ ಅಲ್ಲಿರುವ ಧನದ ಲೆಕ್ಕವನ್ನು ಪರೀಕ್ಷಿಸಿ ನೋಡಿದನು. ಇರಬೇಕಾದುದಕ್ಕಿಂತ ಒಂದು ಚಿಕ್ಕಾಸು ಹೆಚ್ಚಿಗಿರಲಿಲ್ಲ. ವಿಷ್ಣು ಶರ್ಮನನ್ನು ಶೋಧಿಸಿದರೂ ಅಂತಹುದೇನೂ ಕಂಡುಬರಲಿಲ್ಲ. ರಾಜನು ಸಂತೃಪ್ತನಾಗಿ ಹೀಗೆ ನಡೆದುದರ ಕಾರಣವನ್ನು ತರುವಾಯ ಹೇಳುವೆನೆಂದು ಆಶ್ಚರ್ಯದಿಂದ ನೋಡುತ್ತಿದ್ದ ವಿಷ್ಣು ಶರ್ಮನಿಗೆ ಹೇಳಿ ಹೊರಟು ಹೋದನು. ಈ ಸಮಾಚಾರವು ಹೊಂಚು ಹಾಕಿಕೊಂಡಿದ್ದ ದಾಸಿಯ ಮೂಲಕವಾಗಿ ರಾಣಿಗೆ ತಿಳಿಯಿತು. ರಾಣಿ ತನ್ನ ನಂಬುಗೆಯ ದಾಸಿಯ ಮೂಲಕ ಕೋಶಾಗಾರದಲ್ಲಿ 1000 ವರಹಗಳ ಮೂಟೆ ಇರಿಸಿದ್ದಳು. ಅದು ಹೇಗೆ ಮಾಯವಾಯಿತೆಂದು ತಿಳಿಯದೆ ರಾಣಿ ಮೂಗಿಗೆ ಬೆರಳಿಟ್ಟಳು. ಸೇನಾಧಿಪತಿಗೆ ಕೂಡ ಭಾರೀ ಅನುಮಾನವೊಂದು ಉಂಟಾಯಿತು. ಏಕೆಂದರೆ ಅವನು ತುಂಬಾ ನಂಬುಗೆಯ ನೌಕರನ ಮೂಲಕ ಕೋಶಾಗಾರದಿಂದ 1000 ವರಹಗಳ ಮೂಟೆಯನ್ನು ಕಳವು ಮಾಡಿಸಿದ್ದನು. ಆದರೂ ಅಲ್ಲಿ ಇರಬೇಕಾದ ಹಣದ ಲೆಕ್ಕದಲ್ಲಿ ವ್ಯತ್ಯಾಸ ಬರಲಿಲ್ಲವೇಕೆ? ಇದು ಅವನಿಗೂ ಅರ್ಥವಾಗದೆ ಮಿಕಿಮಿಕಿಗೊಂಡನು. ಈ ವಿಧವಾಗಿ ಇಬ್ಬರು ಅಸೂಯೆಯ ಘಾತಕರು ಒಬ್ಬ ನೀತಿವಂತನಿಗೆ ಕೇಡು ಬಗೆಯಲು ಹೋಗಿ ತಮ್ಮ ದುಷ್ಟಪತಕ ತಮ್ಮ ತಲೆಗೆ ಹೊಡೆದಂತೆ ಕನ್ನದೊಳಗೆ ಚೇಳಿನ ಚುಚ್ಚುಂಡ ಕಳ್ಳರ ಹಾಗೆ ಕಿಂಕಮೆಯನ್ನದೆ ಸುಮ್ಮನಾದರು.